ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ವಿಮೋಚನೆಯ ಇತಿಹಾಸವನ್ನು ಯುವ ಪೀಳಿಗೆ ಅರಿತುಕೊಳ್ಳಬೇಕು. ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ 1 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದ್ದು, ಈಗಾಗಲೇ ಜಂಟಿ ಸಮೀಕ್ಷೆ ನಡೆಯುತ್ತಿದ್ದು, ಸಮೀಕ್ಷೆ ಪೂರ್ಣಗೊಂಡ ನಂತರ ಪರಿಹಾರ ವಿತರಿಸಲಾಗುತ್ತಿದೆ. ಸಚಿವ ಈಶ್ವರ್ ಬಿ ಖಂಡ್ರೆ. 64ನೇ ಶಿಕ್ಷಕರ ದಿನಾಚರಣೆ. ಜಿಲ್ಲಾ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿಶ್ವಕರ್ಮ ಸಮುದಾಯದ ಜನರು ಶ್ರಮದಲ್ಲಿ ನಂಬಿಕೆ ಇರುವವರು. ತಮ್ಮ ಮಕ್ಕಳು ಎಂಜಿನಿಯರ್, ಡಾಕ್ಟರ್, ವಿಜ್ಞಾನಿಗಳು, ಆಡಳಿತ, ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ. ಎಬಿವಿಪಿಯಿಂದ ರಥಯಾತ್ರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಂದ ಉದ್ಘಾಟನೆ. ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರೆ. ಶ್ರೀ ಕ್ಷೇತ್ರ ನರಸಿಂಹ ಝರ್ನಾ ದೇವಾಲಯ ಆವರಣದಲ್ಲಿ ಕಸ ತೆಗೆಯುವ ಮೂಲಕ ಸ್ವಚ್ಛತೆಯೇ ಸೇವೆ 2025 ಅಭಿಯಾನಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಸುದ್ದಿಯ ವಿವರಗಳು. ಕಲ್ಯಾಣ ಕರ್ನಾಟಕ ವಿಮೋಚನಾ ಇತಿಹಾಸವನ್ನು ಇಂದಿನ ಯುವ ಜನಾಂಗ ತಪ್ಪದೇ ಅರಿತುಕೊಳ್ಳಬೇಕೆಂದು ಅರಣ್ಯ ಜೀವಿಶಾಸ್ತ್ರ ಹಾಗೂ ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ಅವರು ಬೀದರ್ ಜಿಲ್ಲಾಡಳಿತ ವತಿಯಿಂದ ಕಲ್ಯಾಣ ಕರ್ನಾಟಕ ಉತ್ಸವ ಅಂಗವಾಗಿ ಬೀದರ್ ನೆಹರು ಕ್ರೀಡಾಂಗಣದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ರಾಜ್ಯಾದ್ಯಂತ ಎಲ್ಲರೂ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನ ಆಚರಿಸಿದರೆ, ಕಲ್ಯಾಣ ಕರ್ನಾಟಕದ ಸಾರ್ವಜನಿಕರು 2 ಬಾರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸುತ್ತೇವೆ ಎಂದು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ನಿಜಾಮರ ಆಳ್ವಿಕೆ, ರಜಾಕರರ ದಬ್ಬಾಳಿಕೆಯಿಂದ ವಿಮೋಚನೆಗೊಂಡ ದಿನವಾಗಿದೆ. ಕಲ್ಯಾಣ ಕರ್ನಾಟಕ ಪುರಾಣ, ಇತಿಹಾಸ, ಶರಣ ಸಂಸ್ಕೃತಿ, ಧಾರ್ಮಿಕ, ಸಾಮಾಜಿಕ, ಭಾಷಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆದ ಶ್ರೀಮಂತ ಪರಂಪರೆ ಹೊಂದಿದೆ. ಈ ಎಲ್ಲ ಇತಿಹಾಸವನ್ನು ಇಂದಿನ ಯುವ ಪೀಳಿಗೆಯು ಸ್ಮರಿಸಿಕೊಳ್ಳಬೇಕೆಂದು ಸಚಿವರು ನುಡಿದರು. 2ನೇ ಜಲಿಯನ್ ವಾಲಿಬಾಗ್ ಎಂದು ಕರೆಸಿಕೊಳ್ಳುವ ಗೋರ್ಟಾ ಹತ್ಯಾಕಾಂಡವು ಅತ್ಯಂತ ಭೀಕರವಾಗಿತ್ತು. ಇದರಲ್ಲಿ ಅನೇಕ ಜನರನ್ನು ಹತ್ಯೆ ಮಾಡಲಾಗಿತ್ತು. ಈ ವಿಮೋಚನೆಗೆ ಹೋರಾಡಿದ ಅನೇಕ ಮಹನೀಯರನ್ನ ಸಚಿವರು ಸ್ಮರಿಸಿಕೊಂಡರು. 1947ರ ಆಗಸ್ಟ್ 15ರಂದು ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತರೂ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರೆಯಲಿಲ್ಲ. ನಿಜಾಮರ ಭಾರತ ಒಕ್ಕೂಟದಲ್ಲಿ ಸೇರಲು ಒಪ್ಪದೆ ಸ್ವತಂತ್ರರಾಗಿ ಉಳಿದರು. ನಮ್ಮ ಭಾಗದಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ರಾಷ್ಟ್ರಧ್ವಜ ಹಾರಿಸುವಂತಿರಲಿಲ್ಲ, ವಂದೇ ಮಾತರಂ ಗೀತೆ ಹೇಳುವಂತಿರಲಿಲ್ಲ. ಯಾರಾದರೂ ರಾಷ್ಟ್ರಧ್ವಜ ಹಿಡಿದರೆ, ವಂದೇ ಮಾತರಂ ಹಾಡಿದರೆ ಜೈಲು ಶಿಕ್ಷೆ ಅನುಭವಿಸುವಂತಾಗುತ್ತಿತ್ತು. ಕನ್ನಡ ಶಾಲೆ ನಡೆಸುವಂತಿರಲಿಲ್ಲ. ಕೊನೆಗೂ ಸೇನಾ ಕಾರ್ಯಾಚರಣೆಯ ಮೂಲಕ ಕಲ್ಯಾಣ ಕರ್ನಾಟಕ 1948 ಸೆಪ್ಟೆಂಬರ್ 17ರಂದು ವಿಮೋಚನೆಗೊಂಡು ಭಾರತ ಒಕ್ಕೂಟ ಸೇರಿತು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ 1 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದ್ದು, ಈಗಾಗಲೇ ಜಂಟಿ ಸಮೀಕ್ಷೆ ನಡೆಯುತ್ತಿದ್ದು, ಸಮೀಕ್ಷೆ ಪೂರ್ಣಗೊಂಡ ನಂತರ ಪರಿಹಾರ ವಿತರಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಹಾನಿಯಾಗಿರುವ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಹೆಚ್ಚುವರಿ ಪರಿಹಾರಕ್ಕೆ ಮನವಿ ಮಾಡಲಾಗಿದೆ. ಈಗಾಗಲೇ ಮನೆ ಹಾನಿಗಳಿಗೆ ಪರಿಹಾರ ವಿತರಿಸಲಾಗಿದ್ದು, ರಸ್ತೆ ಸೇತುವೆಗಳ ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಸಂಸದರಾದ ಸಾಗರ್ ಖಂಡ್ರೆ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಚಪ್ಶೆಟ್ಟಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬೀದರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ, ಪ್ರೊಬೇಷನರಿ IAS ಅಧಿಕಾರಿ ರಮ್ಯಾ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಹಲವರು ಜನರು ಉಪಸ್ಥಿತರಿದ್ದರು. जाके ತೆರೆದ ವಾಹನದಲ್ಲಿ ಈಗ ಗೌರವ ವಂದನೆಯನ್ನು ಸ್ವೀಕರಿಸಲು ಸನ್ಮಾನ್ಯರು ತೆರಳುತ್ತಿದ್ದಾರೆ. ವಿವಿಧ ತುಕಡಿಗಳು
ಸನ್ಮಾನ್ಯ ಸಹಾಯಕ ಕಮಾಂಡರ್ ವಿಜಯ್ ಕುಮಾರ್ RSI ಅವರ ನೇತೃತ್ವದಲ್ಲಿ ಇದೀಗ DRP ಶ್ರೀ ಭರತ್ ARSI ಅವರಿಂದ ಗೌರವವನ್ನು ಸ್ವೀಕರಿಸಿದ್ದಾರೆ. KSRP ತಂಡದ ಶ್ರೀ ನಂದಕುಮಾರ್ RSI ಅವರು ಗೌರವವನ್ನು ನೀಡ್ತಾರೆ. ನಾಗರಿಕ ಪೊಲೀಸ್ ತಂಡ ಪುರುಷ ತಂಡದ ಶ್ರೀ ಬಾಸುಮಯ್ಯ PS ಅವರ ಅಬಕಾರಿ ಇಲಾಖೆ ಬೀದರ್ನ ತಂಡ ಶ್ರೀ ದಯಾನಂದ ಅವರ ನೇತೃತ್ವದಲ್ಲಿ, ಅರಣ್ಯ ಇಲಾಖೆಯ ತಂಡ ಶ್ರೀ ಶಿವಾನಂದ ಅಲ್ಮಾಜಿ ಅವರ ನೇತೃತ್ವದಲ್ಲಿ, ಶ್ರೀ ಅಂಕುಶ್ ಅರ್ಜುನ್ FSI ಠಾಣಾಧಿಕಾರಿ ಅವರ ನೇತೃತ್ವದಲ್ಲಿ ಇದೀಗ ಗೌರವ ವಂದನೆಯನ್ನು ಸ್ವೀಕರಿಸಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿದ್ದಾರೆ. ಸನ್ಮಾನ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. KSRP ತಂಡ ಶ್ರೀ ನಂದಕುಮಾರ್ ಅವರ ನೇತೃತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಬಂದಿದೆ. ಆ ತಂಡಕ್ಕೆ ತಾವು ಹುರಿದುಂಬಿಸಬೇಕೆನ್ನುವಂತಹ ಕೋರಿಕೆ ಮಾಡುತ್ತಾ ಇದೀಗ ನಾಗರಿಕ ಪೊಲೀಸ್ ತಂಡ ಶ್ರೀ ಬಾಸುಮಿಯ PSI ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ತಂಡಕ್ಕೆ ಜೋರಾದ ಚಪ್ಪಾಳೆಯಿಂದ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಗೃಹ ರಕ್ಷಕ ದಳ ಬೀದರ್ನ ತಂಡ ಶ್ರೀ ಶಿವರಾಜ್ ಪ್ಲಾಟೂನ್ ಕಮಾಂಡರ್ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಆ ತಂಡಕ್ಕೆ ಹೃದಯಪೂರ್ವಕವಾದ ಅಭಿನಂದನೆಗಳು. ಅಬಕಾರಿ ಇಲಾಖೆ ಬೀದರ್ನ ತಂಡ ಶ್ರೀ ದಯಾನಂದ PI ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಆ ತಂಡಕ್ಕೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅರಣ್ಯ ಇಲಾಖೆ ಬೀದರ್ನ ತಂಡ ಶ್ರೀ ಶಿವಾನಂದ ಅಲ್ಮಾಜೆ ಬೀಚ್ ಫಾರೆಸ್ಟ್ ಅವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ತಂಡದವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು. ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ ಬೀದರ್ನ ತಂಡ ಕುಮಾರಿ ಸ್ವಾಸ್ತಿಕಾ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಕೊನೆಯದಾಗಿ ಸೇವಾದಳ ಬೀದರ್ನ ತಂಡ ಕುಮಾರ್ ಸಂದೀಪ್ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ತಂಡದವರಿಗೆ ಅಥವಾ ಸ್ವತಂತ್ರವಾಗಿರ್ಬೇಕು ಅಂತ ಹೇಳ್ತಾರೆ. ಈಗ ಹೈದರಾಬಾದ್ನ ನೈಜಾಮನ ಆಡಳಿತದಲ್ಲಿ ನಾವೆಲ್ಲ ಇರ್ತೀವಿ. ನೈಜಾಮನ ಆಳ್ವಿಕೆಯಲ್ಲಿ ಇರ್ತವೆ. ಆ ಸಂದರ್ಭದಲ್ಲಿ ಅಂದಿನ ನೈಜಾಮ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಿರಾಕರಿಸ್ತಾರೆ. ಆತ್ಮೀಯ ಬಂಧುಗಳ ಭೀಮರಾವ್ ಪಟವರ್ಧನ್ ಅವರು, ರೇವಣಪ್ಪ ಬುತಾಳಿ ಅವರು, ಬಸವಣ್ಣಪ್ಪ ಬುಡಬಾಣ್ ಅವರು, ರಾಮಚಂದ್ರ ಬೋಡ್ಕೆ ಅವರು, ಚನ್ನಬಸಪ್ಪ ಕುಳಿಗೇರಿ, ಕೋಗಿತ್ತು ಬುಲ್ಲಾ ಖಾನ್, ಪ್ರೊಫೆಸರ್ ಭಾವು ಸಾಹೇಬದೇವ್ ಆ ಪಡೆಯ ಮುಖಾಂತರ, ಅವರ ಖಾಸಗಿ ಪಡೆಯ ಮುಖಾಂತರ ಇಡೀ ನೈಜಾಮನ ಎಲ್ಲಾ ಜಿಲ್ಲೆಗಳಲ್ಲಿ ವಲ್ಲಭಭಾಯಿ ಪಟೇಲ್ ರವರನ್ನು, ಮೊದಲನೇ ಪ್ರಧಾನಮಂತ್ರಿಗಳಾದ ಮಾನ್ಯ ಜವಾಹರ್ಲಾಲ್ ನೆಹರೂಜಿಯವರನ್ನು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಎಲ್ಲಾ ಸ್ವಾತಂತ್ರ್ಯ ಸೇನಾನಿಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನೆಗೆ ಕಾರ್ಯಕರ್ತರಾದಂಥ ರಮಾನಂದ ತೀರ್ಥರವರನ್ನು ಮತ್ತು ಅವರೆಲ್ಲ ಸಂಘಟಕರನ್ನು ಸ್ಮರಿಸುತ್ತಾ, ಹಿಂದೆ ಈ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂತ ಆತ್ಮೀಯರೇ,
ತಮಗೆಲ್ಲ ಗೊತ್ತಿದೆ, ನಮ್ಮ 1947ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ನಮ್ಮ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು 15 ಸೆಪ್ಟೆಂಬರ್ 1948ಕ್ಕೆ. ಅಂದ್ರೆ ನಮಗೆ 1 ವರ್ಷ 1 ತಿಂಗಳ 2 ದಿವಸ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶದಲ್ಲಿ ಸುಮಾರು 560 ಸಂಸ್ಥಾನಗಳಿದ್ದು ಈ ರಾಷ್ಟ್ರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀತದೆ. ಈ ಹೋರಾಟದಲ್ಲಿ ಸುಮಾರು ಜನ ಹುತಾತ್ಮರಾಗ್ತಾರೆ, ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ. ಗಾಂಧೀಜಿಯವರ ಜೊತೆಯಲ್ಲಿ ನೆಹರೂಜಿಯವರು, ವಲ್ಲಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಭಗತ್ ಸಿಂಗ್ ರವರು, ಚಂದ್ರಶೇಖರ್ ಅವರು, ಆಜಾದ್ ರವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು, ಸರೋಜಿನಿ ನಾಯ್ಡು ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹೀಗೆ ಸಾವಿರಾರು ಜನ, ಇವತ್ತು ಯಾರ ಹೆಸರು ಇಲ್ಲ, ಅಸಂಖ್ಯಾತ ಜನ ಈ ದೇಶಕ್ಕಾಗಿ, ತ್ರಿವರ್ಣ ಧ್ವಜಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಸೆರೆವಾಸ ಅನುಭವಿಸಿದ್ದಾರೆ, ತಮ್ಮ ಮನೆ ಮಂಟ ಎಲ್ಲ ಕಳ್ಕೊಂಡಿದ್ದಾರೆ. ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಮತ್ತು ಬೀದರ್ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಬೀದರ್ ಇವರ ಆಶ್ರಯದಲ್ಲಿ 64ನೇ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯತ್ನಳ್ಳಿ, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಧೀರ್ ರಾಗ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ನೌಕರರ ಸಮುದಾಯ ಭವನ ನೌಬಾದ್ ಬೀದರ್ನಲ್ಲಿ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಮಾಜಿ ಬಿಡಿಎ ಅಧ್ಯಕ್ಷರಾದ ಬಾಬುವಾಲಿ, ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್ ಮುಖ್ಯ ಅತಿಥಿಯಾಗಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಚ್.ಜಿ. ಸುರೇಶ್, ಶಿಕ್ಷಣಾಧಿಕಾರಿಗಳು, ಪಿಎಂ ಪೋಷಣಾ ಮಧ್ಯಾಹ್ನ ಉಪಹಾರ ಯೋಜನೆಯ ಅಧಿಕಾರಿಯಾದ ಬಸವರಾಜ್ ಜಡ್ಡೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೀದರ್ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಮತ್ತು ಬೀದರ್ ತಾಲೂಕು ಘಟಕದ ಗೌರವ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು, ಪ್ರೌಢ ಮುಖ್ಯೋಪಾಧ್ಯಾಯರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಬೀದರ್ ತಾಲೂಕು ಸಹ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅನುದಾನಿತ ಪ್ರೌಢಶಾಲಾ ಸಂಘದ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯತ್ನಳ್ಳಿ, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಧೀರ್ ರಾಗ ಸೇರಿದಂತೆ ಇತರರು ಇದ್ದರು. ಈಗ ಜ್ಯೋತಿ ಬೆಳಗ್ತಾರೆ. ಸಮಾಜ ಈಶ್ವರ ಬಿ ಖಂಡ್ರೆ, ಕರ್ನಾಟಕ ಘನ ಸರ್ಕಾರದ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರದ ಸರ್ಕಾರಿ ಅಧ್ಯಕ್ಷರು, ಸರಿ ನೋಡಿ ಸರ್
ತಿಳಿಸುತ್ತಾ ಕಾರ್ಯಕ್ರಮದ ಆಯೋಜಕರಾದಂತಹ ಮಾನ್ಯ ವಿಜಯ್ ಕುಮಾರ್ ಪಾಟೀಲ್ ಅವರೇ, ಬಾಬು ವಾಲಿ ಅವರೇ, ಚಿನ್ಕೋಡ್ ಅವರೇ, ಗುರುಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಗೌರವವನ್ನು ಕೊಡ್ತೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ಅಂತ ಹೇಳ್ತೀವಿ. ಯಾವ ರೀತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ತಾಯಿ ದೇವರು, ತಂದೆ ದೇವರು, ತಾಯಿ ತಂದೆ ಆದ್ಮೇಲೆ ಬರುವವರೇ ಗುರು. ಗುರುವಿಗೆ ಅತ್ಯಂತ ಮಹತ್ವದಂತ ಶ್ರೇಷ್ಠವಾದಂತ ಸಾಧನೆಯನ್ನು ಒಂದು ಗೌರವವನ್ನು ನಾವು ಕೊಟ್ಟಿದ್ದೇವೆ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದಂತಹ ಒಂದು ವೃತ್ತಿ. ಇವತ್ತು ನೋಡ್ಬೇಕು ಅಂದ್ರೆ ನೀವು ನೋಡಿ, ಒಬ್ಬ ರಾಜ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾ ಇದ್ದಾರೆ ಅಂತವರೆಲ್ಲರಿಗೆ ಕರೆಸಿ, ನಾನು ಯಾರು ಪರಿವರ್ತನೆ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ, ಸುಧಾರಣೆ ಮಾಡ್ತಾರೆ ಅಂತವರಿಗೆ ಆಯ್ಕೆ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ವೈದ್ಯರು ಬರ್ತಾರೆ, ಇಂಜಿನಿಯರ್ ಬರ್ತಾರೆ, ಕುಶಲಕರ್ಮಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಅವರೆಲ್ಲರೂ ಬಂದಂತಹ ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಕನನ್ನು ಆಯ್ಕೆ ಮಾಡಿ ಸಮಾಜವನ್ನು ಪರಿವರ್ತನೆ ಮಾಡುವಂಥದ್ದು, ಬದಲಾವಣೆ ಮಾಡುವಂತ ಸಾಮರ್ಥ್ಯ ಆಗೋಲ್ಲ ಅಂತ ಇದ್ರೆ ಅದು ಶಿಕ್ಷಕರಲ್ಲಿ ಮಾತ್ರ ಇದೆ ಅನ್ನುವಂತ ಮಾತನ್ನು ಇವತ್ತು NPS ಇಂದ OPS ಮಾಡ್ತೀವಿ ಅನ್ನುವಂತ ಭರವಸೆ ನಮ್ಮ ಸರ್ಕಾರ ಕೊಟ್ಟಿದೆ. ಏನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಎಲ್ಲವೂ ಮಾಡಿದ್ದೇವೆ, ಇದನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಈ ವಿಷಯದ ಬಗ್ಗೆ ಸಹ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿ ಜಾರಿ ಮಾಡಲಿಕ್ಕೆ ಸಚಿವ ಸಂಪುಟದಲ್ಲಿ ನಾನು ಸಂಪೂರ್ಣ ಬೆಂಬಲ ಸಹಕಾರ ನಾನು ಕೊಡ್ತೀನಿ ಅನ್ನುವಂತ ಭರವಸೆ ನಮಗೆ ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಏನು ಶಾಲಾ ಕಾಲೇಜುಗಳಿದ್ದಾವೆ, ಇವೆಲ್ಲದಕ್ಕೆ ಇವತ್ತು ಹೆಚ್ಚಿನ ಕನಿಷ್ಠ 2015ರವರೆಗೆ ವೇತನ ಅನುದಾನಕ್ಕೆ ಒಳಪಡಿಸಬೇಕು ಅನ್ನುವಂತ ಒಂದು ಬೇಡಿಕೆ ಇದೆ. ಈಗ ಸರ್ಕಾರ ಆರ್ಥಿಕವಾಗಿ ಸುಭದ್ರವಾಗಿದ್ದ ಕಾರಣ ನಾವೇ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿಪೂರ್ವ ಕಾಲೇಜು, ವಸತಿ ಶಾಲೆ, ಅನೇಕ ರೀತಿಯಲ್ಲಿ ಎಜುಕೇಶನ್ಗೆ, ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತಾ ಇದ್ದೇವೆ, ಅನುದಾನ ಮೀಸಲಿಡ್ತಾ ಇದ್ದೇವೆ. ಈ ವಿಷಯದ ಬಗ್ಗೆನೂ ನಾನು ಈಗಾಗಲೇ ಮಧು ಬಂಗಾರಪ್ಪ ಅವರ ಜೊತೆ ಮಾತನಾಡಿದ್ದೇನೆ. ಮತ್ತೆ ಅವ್ರ ಜೊತೆಯಲ್ಲಿ ಮಾತನಾಡಿ ಇವತ್ತು ಅದನ್ನು ಪ್ರಾಮಾಣಿಕವಾದಂತಹ ಪ್ರಯತ್ನ ನಾವು ಮಾಡ್ತೇವೆ ಅನ್ನುವಂತ ಭರವಸೆ ಕೊಡ್ತಾರೆ. ನಿಮ್ಮ ಡೆಡಿಕೇಶನು, ನಿಮ್ಮ ಡಿಟರ್ಮಿನೇಷನು, ನಿಮ್ಮ ಪೇಷನ್ಸು, ನೀವು ಟೈರ್ಲೆಸ್ ಆಗಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಸೂರ್ಯನಿಗೆ ಹೇಗೆ ಪ್ರತಿನಿತ್ಯ ನಾವು ಹೇಳಕ್ ತಡ ಆಗ್ಬೋದು, ಆದ್ರೆ ಸೂರ್ಯ ಕರೆಕ್ಟ್ ಟೈಮ್ ಬೆಳಗ್ಗೆ ಬಂದಿರ್ತಾನೆ ಎದ್ದಿರ್ತಾನೆ. ಹಾಗೆ ಪ್ರತಿನಿತ್ಯ ತಮ್ಮ ಮನೆಗಳಲ್ಲಿ ಏನೇ ಕಷ್ಟ ಇರಲಿ, ದುಃಖ ಇರಲಿ, ಸಂಕಟ ಇರಲಿ, ಆದರೂ ಕೂಡ ಪ್ರತಿನಿತ್ಯ ಶಾಲೆಗೆ ಹೋಗಿ ಸಾವಿರಾರು ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ತಿರಲ್ಲ, ತಮ್ಮಂತ ದೇವರಂತ ಸತ್ಯ ಪುರುಷರಿಗೆ ನಮಸ್ಕಾರ. ಅನಂತ ಕೃತಜ್ಞತೆಗಳು. ಮಾತನ್ನ ಎಷ್ಟಂತ ಹೊಟ್ಟೆ ತುಂಬಿಸಕ್ಕಾಗತ್ತೆ, ಹೃದಯ ತುಂಬಿಸಕ್ಕಾಗತ್ತೆ, ಆದ್ರೆ ತಮಗೆ ಸ್ಫೂರ್ತಿ, ತಮಗೆ ತಾವು ಕೊಡ್ತಕ್ಕಂಥ ಒಂದು ಪೋಷಣೆ, ಆ ಪೋಷಣೆಯಿಂದ ದೇ ಸೇ ಟೀಚರ್ಸ್ ಆರ್ ನಾಟ್ ಎಜುಕೇಟರ್ಸ್, ದೇ ಆರ್ ಇನ್ ಆರ್ಕಿಟೆಕ್ಟ್ಸ್ ಆಫ್ ಅವರ್ ಮೈಂಡ್ ಅಂಡ್ ಅವರ್ ಸೋಲ್ ಅಂಡ್ ಆರ್ಟ್ಸ್ ಅಂತ. ಅಂದ್ರೆ ಬರೀ ನಮಗೆ ಒಂದು ವಿದ್ಯೆ ಹೇಳ್ಕೊಡೋರಲ್ಲ ಅವರು. ಟೀಚರ್ಸ್ ಆರ್ ಆರ್ಕಿಟೆಕ್ಟ್ಸ್. ನಮ್ಮ ಮನಸ್ಸು ಮತ್ತೆ ನಮ್ಮ ಹೃದಯಕ್ಕೆ ರೂಪಿಸಿ ನಮಗೆ ಎತ್ತರದಂತೆ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಬೆಳೆಯತ್ತ ಶಕ್ತಿ ತುಂಬವರೇ ತಾವೆಲ್ಲ. ತಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ. ಸಂತೋಷ ಆಗುತ್ತೆ ಇಂಥ ಒಂದು ವೇದಿಕೆಗೆ ಇವತ್ತು ನಾವು ಮಾತಾಡ್ತಕ್ಕಂಥ ಒಂದು ಅವಕಾಶ ಸರ್ವಶ್ರೇಷ್ಠ. ನಮ್ಮ ಗುರುಗಳ ಮಹಾಲಿಂಗ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ. ನಾನು ನನ್ನ ಟೀಚರ್ ಹತ್ರ ಹೋಗಿದ್ದೆ. ಮ್ಯಾಮ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಯು ಹ್ಯಾವ್ ಬೀನ್ ಎ ಗೈಡ್, ಯು ಹ್ಯಾವ್ ಬೀನ್ ಎನ್ ಇನ್ಸ್ಟ್ರಕ್ಟರ್, ಯು ಹ್ಯಾವ್ ಬೀನ್ ಎನ್ ಎಜುಕೇಟರ್, ಯು ಹ್ಯಾವ್ ಬೀನ್ ಎನ್ ಆರ್ಕಿಟೆಕ್ಟ್ ಫಾರ್ ಮೈ ಲೈಫ್. ಯು ಹ್ಯಾವ್ ಕ್ವಾಲಿಫೈಡ್ ಮೀ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಅಂತ ನಾನು ಮೊದಲನೇ ಸರಿ ಚುನಾವಣೆ ನಿಂತಾಗ ಐ ವೆಂಟ್ ಅಂಡ್ ಐ ವಾಂಟೆಡ್ ಟು ಥ್ಯಾಂಕ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ ಅಂತ ಥ್ಯಾಂಕ್ಸ್ ಮಾಡಕ್ಕೆ ಹೋಗಿದ್ದೆ. ನೀನು ನನಗೆ ಥ್ಯಾಂಕ್ ಮಾಡೋ ಬದಲು ಸಾವಿರಾರು ಟೀಚರ್ಸ್ ಇದ್ದಾರೆ ಕರ್ನಾಟಕದಲ್ಲಿ, ಅವ್ರಿಗೋಸ್ಕರ ನೀನೇನಾರು ಅಧಿಕಾರ ಬಂದ್ರೆ, ನಿನ್ಗೊಂದು ಅಧಿಕಾರ ಬಂದ್ರೆ, ನಿನ್ಗೊಂದು ಅವಕಾಶ ಸಿಕ್ಕರೆ ಏನಾರ ಟೀಚರ್ಸ್ಗಳಿಗೋಸ್ಕರ, ಸಮುದಾಯಕ್ಕೋಸ್ಕರ ಏನಾರು ಒಂದು ಮಾಡಪ್ಪ ಅಂತ ನನ್ನ ಟೀಚರ್ ನನಗೆ ಹೇಳಿದ್ರು. ಆಯ್ತು ಗುರುಗಳೇ, ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನನಗೆ ಅವಕಾಶ ಸಿಕ್ಕರೆ. ಆದ್ರೆ ನನಗೆ ಇಲ್ಲಿವರೆಗೂ ಅವಕಾಶನೇ ಸಿಕ್ಕಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿಲ್ಲ, ನಾನು ಜಿಲ್ಲಾ ಪರಿಷತ್ ಮೆಂಬರು ಆಗಿಲ್ಲ, MLA ಆಗಿಲ್ಲ, ಮಿನಿಸ್ಟ್ರು ಆಗಿಲ್ಲ. ಆದ್ರೆ ಕೂಡ
ಮಿನಿಸ್ಟ್ರು ಮಾಡ್ತಿರಂತ ಕೆಲಸ, MLA ಮಾಡ್ತಿರಂತ ಕೆಲಸ, ಗ್ರಾಮ ಪಂಚಾಯತ್ ಸದಸ್ಯ ಮಾಡ್ತಿರ್ತಕ್ಕಂಥ ಕೆಲಸ. ನಾನು ಒಂದು ತಿಂಗಳ ಮಟ್ಟಕ್ಕೆ ಇದೇ ಬೀದರ್ ಜಿಲ್ಲೆ ಶಿಕ್ಷಕರಿಗೆ ಹೋಟೆಲ್ನಲ್ಲಿ ಬೆಂಗಳೂರಿನಲ್ಲಿ ಉಳಿಸ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿ ಒಂದು ತಿಂಗಳ ಜೊತೆಗೆ ಹೆಜ್ಜೆ ಇಕ್ಕಿ ಮುಖ್ಯಮಂತ್ರಿಗಳ ಜೊತೆ ಹೋರಾಟ ಮಾಡಿ ಆಗ್ರಹ ಮಾಡಿ 140 ಕೋಟಿ ಬಿಡುಗಡೆ ಮಾಡಿಸಿ ಅವರಿಗೆ ಪರ್ಮನೆಂಟ್ ಏಡೆಡ್ ಸ್ಕೂಲ್ ಅನ್ನೋದು ಅನುದಾನ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ನಾನು ಪೂರ್ತಿ ಋಣ ತೀರಿಸಿಲ್ಲ, ಆದ್ರೆ ಒಂದು ಕಿಂಚಿತ ಮಟ್ಟಿಗೆ ಋಣ ತೀರಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಅದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನನ್ನ ಟೀಚರ್ಗೆ ಧನ್ಯವಾದ ಹೇಳ್ತೀನಿ, ನಿಮಗೆ ಧನ್ಯವಾದ ಹೇಳ್ತೀನಿ, ನನಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀನಿ. ನನ್ನಿಂದ ಆ ಟೀಚರ್ ಕೈ ಎತ್ತಿ, ಮಹಿಳೆ ಟೀಚರ್ ಅವರ ಕೈ ಕೂಡ ಅದಕ್ಕೆ ನಿಮ್ಮೆಲ್ಲ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನ ಸಾಕಷ್ಟು ಟೀಚರ್ಸ್ಗಳು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಪ್ರಧಾನ ಮಾಡತಕ್ಕಂಥದ್ದು ಮನಸ್ಸಿನಿಂದ ಅವರಿಂದ ನಿಮ್ಮ ಋಣ ಆ ಮಕ್ಕಳಿಗೆ ಯಾವ ಮಕ್ಕಳಿಗೆ ಹೇಳ್ಕೊಡಿದಲ್ಲ ಅವ್ರದ್ದು ಋಣ ತೀರಿಸ್ತಕ್ಕಂಥ ಶಕ್ತಿ ನನಗೆ ದೇವರು ಕೊಡಲಿ. ವಿಶ್ವಕರ್ಮ ಸಮುದಾಯದ ಜನರು ಕಠಿಣ ಶ್ರಮಜೀವಿಗಳಾಗಿದ್ದು ಕಾಯಕವೇ ಕೈಲಾಸ ಎಂದು ನಂಬಿದ್ದವರು. ತಮ್ಮ ದುಡಿಮೆಯಲ್ಲಿ ಹೆಚ್ಚು ನಂಬಿಕೆ ಇರುವವರಾಗಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಅವರು ತಿಳಿಸಿದ್ದರು. ಅವರು ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಪ್ರಾಚೀನ ಕಾಲದಿಂದಲೂ ವಿಶ್ವಕರ್ಮ ಸಮುದಾಯದವರು ವಿವಿಧ ಕಾಯಕಗಳಲ್ಲಿ ತೊಡಗಿದ್ದಾರೆ. ದೊಡ್ಡ ದೊಡ್ಡ ಕಟ್ಟಡ, ದೇವಾಲಯ, ಬುನಾದಿ ಹಾಕುವ ತಮ್ಮ ನೈಪುಣ್ಯತೆ ಎಲ್ಲರಿಗೂ ಬರುವುದಿಲ್ಲ. ಅದೊಂದು ವಿಶೇಷ ಪ್ರತಿಭೆಯಾಗಿದೆ. ಇಂದಿನ ಯಾವುದೇ ಯಂತ್ರೋಪಕರಣಗಳು ಬಂದರೂ ತಮ್ಮ ಇತಿಹಾಸದ ಮೂಲ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು. ಮಕ್ಕಳು ಇಂಜಿನಿಯರ್, ಡಾಕ್ಟರ್, ವಿಜ್ಞಾನಿಗಳು, ಆಡಳಿತ, ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಎಂದರು. ಕಡೇಳ್ನ ಅಲ್ಲಂಪ್ರಭು BEd ಕಾಲೇಜಿನ ಉಪಪ್ರಾಂಶುಪಾಲರಾದ ಮಾಣಿಕ್ರಾವ್ ಬಿ ಪಾಂಚಾಳ್ ಅವರು ಅತಿಥಿ ಉಪನ್ಯಾಸ ನೀಡಿ ಮಾತನಾಡಿ, ವಿಶ್ವಕರ್ಮ ಜಗತ್ತಿನ ಸೃಷ್ಟಿಕರ್ತ ಎಂದು ಹೇಳಲಾಗುತ್ತದೆ. ವೇದ ಪುರಾಣಗಳಲ್ಲಿ ಇವರ ಬಗ್ಗೆ ಉಲ್ಲೇಖವಿದೆ ಎಂದರು. ಜನರಿಗೆ ಬೇಕಾಗುವ ಕಿಟಕಿ, ಬಾಗಿಲು, ದೇವರ ಮೂರ್ತಿಗಳನ್ನು ಮಾಡುವ ಕಲೆ ತಮ್ಮಲ್ಲಿದೆ. ನಾಗರಿಕತೆ ಎಷ್ಟೊಂದು ದೊಡ್ಡದಾಗಿದೆ ಮತ್ತು ಶ್ರೀಮಂತವಾಗಿದೆ ಎಂದರೆ ಮನುಕುಲಕ್ಕೆ ತಮ್ಮದೇ ಆದ ಒಂದು ವಿಶೇಷ ಕೊಡುಗೆ ವಿಶ್ವಕರ್ಮ ಸಮುದಾಯದ ವರದಿಂದ ಎಂದರು. ಇದಕ್ಕೂ ಮುನ್ನ ಶಿವಾಜಿ ವೃತ್ತದ ಬಳಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಶ್ರೀ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಶಿಂದೆ, ಶ್ರೀನಿವಾಸ್ ಮಹಾರಾಜರು, ವಿಶ್ವಕರ್ಮ ಸಮಾಜದ ಮುಖಂಡರಾದ ಮಹೇಶ್ ಪಾಂಚಾಳ್, ಭೀಮ್ಶಾ ಪಾಂಚಾಳ್, ಪ್ರಭಾಕರ್ ಶಾಸ್ತ್ರಿ, ಶಾಮರಾವ್ ವಿಶ್ವಕರ್ಮ, ಶ್ರೀನಿವಾಸ್ ಪಾಂಚಾಳ್ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು.
ವೀಕ್ಷಣೆ ಮಾಡಕ್ಕೆ ಹೋದ್ರೆ ಆ ಮಳೆ ಅಷ್ಟು ಬಂದರೂ ಕೂಡ ನೀವೇನು ನಿಂತು ನಮ್ಮ ಸಮಾಜದ ಬಗ್ಗೆ ಇದೆ, ನಮ್ಮ ಸಮಾಜದ ಏನೇನು ಕಾರ್ಯಗಳಿವೆ ನಾವೆಲ್ಲ ಒಗ್ಗಟ್ಟು ತೋರಿಸ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೇನೆ. ಭಗವಾನ್ ಶ್ರೀ ವಿಶ್ವಕರ್ಮ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅವತ್ತು ದೈವ ಶಿಲ್ಪಿಗಳು, ಅದು ಅಲ್ಲದೆ ತಾಂತ್ರಿಕವಾಗಿ ಏನೇ ಇವತ್ತು ಏನು ಮೂರ್ತಿಗಳಾಗಿರ್ಬೋದು, ಏನೇ ನೋಡ್ಬೋದು ಅವೆಲ್ಲ ಈ ಡೋರ್ ಈ ಕೂತಿರೋ ಆಡಿಟೋರಿಯಂ ಅಲ್ಲಿ ಕೂಡ ಏನು ಡೋರ್ ಮೇಲೆ ಕಾರ್ವಿಂಗ್ಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದರಲ್ಲೂ ವಿಶ್ವಕರ್ಮನ ಛಾಪಿದೆ. ಯಾವುದೇ ಮನೆಗೆ ಹೋದ್ರೂ ಕೂಡ ವಿಶ್ವಕರ್ಮ ಅವರ ಮನೆಯಲ್ಲಿದೆ ಅಂತ ಹೇಳುತ್ತೆ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ವಿಶ್ವಕರ್ಮ ಸಮಾಜಕ್ಕೆ ಬೀದರ್ ಜಿಲ್ಲೆಯಲ್ಲಿ ಯಾರಾದ್ರೂ ನಿಂತು ಈಗೆಲ್ಲ ಸುಮಾರು 30 ವರ್ಷಗಳಿಂದ ನಿಂತು ಯಾರಾದ್ರೂ ಏಕೈಕ ವ್ಯಕ್ತಿ ಇದ್ರೆ ಅದೇ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅಂತ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ತಂದೆಯವರ ನೇತೃತ್ವದಲ್ಲಿ ಹಾಗೂ ಮಾನನೀಯ ಮಹೇಶ್ ಪಾಂಚಾಳರ ನೇತೃತ್ವದಲ್ಲಿ ಅದೇ ಮೌನೇಶ್ವರ ದೇವಸ್ಥಾನಕ್ಕೆ 2 ಕೋಟಿ ರೂಪಾಯಿ ಫಂಡ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೀವಿ. ನಾವು ನನಗೆ ಅನುವು ಮಾಡಿಕೊಂಡು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಇಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಎಲ್ಲರನ್ನೂ ಒಗ್ಗಟ್ಟವಾಗಿ ಕೂಡಿಸ್ತಕ್ಕಂಥ, ಎಲ್ಲರೂ ಒಂದೇ ವೇದಿಕೆ ಮೇಲೆ ಕುಳ್ಳಿಸ್ತಕ್ಕಂಥ ಒಂದು ಸಾಧನೆ ಅದು ಬಹಳ ಸುಲಭವಲ್ಲ. ಅದು ಯಾಕಂದ್ರೆ ನಮ್ಮ ಮನೆ ಪರಿವಾರವರನ್ನ ಕೂಡಿಸ್ಬೇಕಾದ್ರೆ ಒಬ್ಬರು ಕರೆದ್ರೆ ಒಬ್ಬರು ಹೋಗಿಬಿಡ್ತಾರೆ. ಆದರೆ ಜಿಲ್ಲಾ ಮಟ್ಟದಲ್ಲಿ ಇವತ್ತಿನ ದಿವಸ ಎಲ್ಲ ತಾಲೂಕಾದ್ಯಂತ ಹಳ್ಳಿಯಲ್ಲಿ ಬಂದಿರತಕ್ಕಂಥ, ಗ್ರಾಮದಿಂದ ಬಂದಿರತಕ್ಕಂಥ ಆಯಾ ತಾಲೂಕಾ ಅಧ್ಯಕ್ಷರು ಪದಾಧಿಕಾರನ ಸುತ್ತುವರೆದುಕೊಂಡು ಎಲ್ಲರೂ ಒಂದೇ ವೇದಿಕೆ ಮೇಲೆ ಕುಳಿಸ್ತಕ್ಕಂಥ ಒಂದು ಸಾಧನೆ ನೋಡ್ಬೇಕಾದ್ರೆ ಅದಕ್ಕೆ ರೂವಾರಿ ಆಗಿರ್ತಕ್ಕಂಥ ನಮ್ಮ ಮಹೇಶ್ ಪಾಂಚಾಳವರು. ಅವರ ವೃಂದ ಹೆಂಗ ಅಂತಂದ್ರೆ ಸುಖ ದುಃಖದಲ್ಲಿ ಹಂಚಿಕೊಳ್ತಾರೆ. ಬರೀ ಸುಖದಲ್ಲಿ ಅಷ್ಟೇ ಅಲ್ಲ, ದುಃಖದಲ್ಲಿ ಸಹಿತ ಏನಾದರೂ ಸಹಿತ ಅಪಘಾತ ಆದರೂ ಸಹಿತ ಅಲ್ಲಿ ಅವರು ಇರ್ತಾರೆ. ಸಂಪೂರ್ಣವಾಗಿ ಅವ್ರನ್ನ ಪೂರ್ಣ ಸಮಯ ಅವರಿಗೆ ಸಹಾಯವನ್ನು ಕೊಟ್ಟು ಮತ್ತು ಎಲ್ಲ ಮಂಗಲ ಕಾರ್ಯಗಳ ಅಷ್ಟೇ ಅಲ್ಲದೆ ಎಲ್ಲಿದ್ದರೂ ಸಹಿತ ಕಿವಿಯಲ್ಲಿ ಬಿದ್ದ ಕೂಡಲೇ ಅವ್ರು ಫೋನ್ ಮಾಡಬೇಕು, ಅವ್ರ ಹೆಸರು ಹಾಕ್ಬೇಕಂತ ಏನಿಲ್ಲ ಅಂತ ಒಂದು ಟೀಮ್ ಇವತ್ತ ಈ ಒಂದು ವೇದಿಕೆ ಮೇಲೆ ಎಲ್ಲರನ್ನು ಒಗ್ಗಟ್ಟು ಮಾಡ್ತಕ್ಕಂಥ ನೋಡಿದಾಗ ನಮ್ಮ ಅಪರ ಜಿಲ್ಲಾಧಿಕಾರಿ ಬಹಳ ವ್ಯಕ್ತಪಡಿಸಿದರು. ಸಾಕಷ್ಟು ಜಿಲ್ಲಾಡಳಿತ ಜಯಂತಿಯನ್ನು ಮಾಡ್ತೀವಿ, ಅದು ವಿಶ್ವಕರ್ಮ ಜಯಂತಿ ದಿವಸ ಜಾಗನೇ ಸಾಲಂತ ಹೇಳ್ತಾರೆ. ಅಂದ್ರೆ ಒಗ್ಗಟ್ಟು ಮಾತ್ರ. ಯಾಕಂತಂದ್ರೆ ನಮ್ಮ ವಿಶ್ವಕರ್ಮ ಸಮಾಜ ಹೆಂಗಂತಂದ್ರೆ ಬಹಳ ಸ್ವಾಭಿಮಾನ ಆಗಿರ್ತಕ್ಕಂಥದ್ದು. ಇವತ್ತು ನೀವು ಎಲ್ಲೇ ವಿಶ್ವದಲ್ಲಿ ನೋಡ್ರಿ, ನೀವು ಯಾವತ್ತು ವಿಶ್ವಕರ್ಮರು ಭಿಕ್ಷುಕರು ಅಲ್ಲ, ಭಿಕ್ಷೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ಭಿಕ್ಷುಕರ ಎಲ್ಲೆಲ್ಲಿ ಇಡೀ ವಿಶ್ವದಲ್ಲೇ ನೋಡ್ರಿ ನೀವು, ಭಿಕ್ಷುಕರು ವಿಶ್ವಕರ್ಮ ಯಾರೇನು ಅಂತ ಕೇಳ್ರಿ, ಎಲ್ಲೆಲ್ಲಿ ಇಲ್ಲ. ಆ ಭಿಕ್ಷನೆ ಆಗ್ತಕ್ಕಂಥ ವಿಶ್ವಕರ್ಮರು ಎಲ್ಲ ಜಾತಿ ಮತ ಪಂಥ ಅಲ್ಲದೆ ಹಿಂದೂ ಮುಸ್ಲಿಂ ಸಿಖ್ ಇರ್ತಕ್ಕಂಥ ಅವರವರ ಮನೆಗೆ ಏನು ಬೇಕಾದ್ರೆ ಪದಾರ್ಥಗಳನ್ನು ಮಾಡಿಕೊಡ್ತಕ್ಕಂಥವ್ರು, ವಿಶ್ವದಲ್ಲೇ ಎಲ್ಲ ಸಮಾಜವಾಗಿ ಒಂದು ಹುಡುಕೊಡ್ಸಕ್ಕಂಥವ್ರು ಯಾರಾದಿದ್ರೆ ಅವರು ವಿಶ್ವಕರ್ಮರು ಅಂತ ಹೇಳ್ಬೋದು. ಒಂದು ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಜಯಂತಿಯನ್ನು 17 ಸೆಪ್ಟೆಂಬರ್ ಅದ್ದೂರಿಯಾಗಿ ಬೀದರ್ ಡಿಸ್ಟಿಕ್ದಲ್ಲಿ ನಡೀತಾ ಇದೆ. ಪ್ರತಿ ವರ್ಷದಂತೆ DC ಹಳೆ ಆಫೀಸ್ ನಿಂದ ಸ್ಟಾರ್ಟ್ ಆಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಆಮೇಲೆ ಖಾದಿ ಭಂಡಾರ್, ರೋಟರಿ ಕ್ಲಬ್, ಆಮೇಲೆ ರಂಗಮಂದಿರ ತಳ್ತದೆ. ಹೆಚ್ಚಿನ ಪ್ರಕಾರ ಈ ವರ್ಷ ಕೂಡ ವಿಶ್ವಕರ್ಮ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ. ವರ್ಷ ಹೆಚ್ಚಿಗೆ ಆಗ್ಲತ್ತದ, ಅದ್ರ ಕಮ್ಮಿ ಏನಿಲ್ಲ. ಈ ವರ್ಷ ಅಂತೂ ಎಲ್ಲರಿಗೂ ಇಷ್ಟು ಉತ್ಸಾಹ ಬಂದ ವಿಶ್ವಕರ್ಮ ಜನರಲ್ಲಿ ಭಾಳ ಜನಜಾಗೃತಿ ಬಂದಿದೆ. ಇನ್ನೂ ಹೀಗೆ ಜನಜಾಗೃತಿ ಬರಲಿ, ಎಲ್ಲರೂ ವರ್ಷಕ್ಕಿಂತ ಹೆಚ್ಚಾಗಿ ವಿಶ್ವಕರ್ಮ ಜನ ಎಷ್ಟು ಜನ ಅದಾರ ಅಂತೇಳಿ ಸರ್ಕಾರ ಗೊತ್ತಾಗಲಿ, ಎಲ್ಲ ಸವಲತ್ತುಗಳು ನಮ್ಮ ಸರ್ಕಾರ ಕೊಡಲಿ ಅಂತ ಹೇಳಿ
ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ವಿಜಯ ಸಾಧಿಸಿ 200 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಹಾಗೂ ಭಾರತದ ಮೊದಲ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕ ಅವರ 500ನೇ ಜಯಂತ್ಯೋತ್ಸವ ಅಂಗವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ಉತ್ತರ ಪ್ರಾಂತ್ಯದ ವತಿಯಿಂದ ರಥಯಾತ್ರೆಯಲ್ಲಿ ಸೆಪ್ಟೆಂಬರ್ 19ರಿಂದ 25ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಬಿವಿಪಿಯ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳ್ಗೆರೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಭಾರತದ ಇತಿಹಾಸದಲ್ಲಿ 200 ವರ್ಷಗಳ ಹಿಂದೆ ಮಹಿಳೆಯೊಬ್ಬಳು ದಕ್ಷ ಆಡಳಿತ ನಡೆಸಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಕತ್ತಿ ಹಿಡಿದು ಧೈರ್ಯದಿಂದ ಯುದ್ಧ ಮಾಡಿ ಮೊದಲ ಯುದ್ಧದಲ್ಲಿ ಅವರನ್ನ ಸೋಲಿಸಿ ಕಿತ್ತೂರಿನ ಸ್ವಾತಂತ್ರ್ಯವನ್ನ ರಕ್ಷಿಸಲು ಯತ್ನಿಸಿದ ಧೀಮಂತ ಮಹಿಳೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ವಸಾಹತುಶಾಹಿ ವಿರುದ್ಧ ಹೋರಾಡಿದ ಮೊದಲ ಮಹಿಳಾ ಆಡಳಿತಗಾರ್ತಿಯಾಗಿ ಭಾರತೀಯ ಸ್ವತಂತ್ರ ಚಳವಳಿಯ ಪ್ರಮುಖ ಸಂಕೇತವಾಗಿ ಅವರಿಂದು ಸ್ಮರಿಸಲ್ಪಡುತ್ತಾರೆ ಎಂದು ಹೇಳಿದರು. 16ನೇ ಶತಮಾನದಲ್ಲಿ ಕರಾವಳಿ ಕರ್ನಾಟಕದ ಉಲ್ಗಾವನ್ನ ಆಳಿದ್ದ ಚೌಟ ರಾಜವಂಶದ ಪ್ರಥಮ ತೌಲದ ರಾಣಿಯಾಗಿದ್ದಳು. ರಾಣಿ ಅಬ್ಬಕ್ಕ ತನ್ನ ಹೋರಾಟದ ಮೂಲಕ ಪೋರ್ಚುಗೀಸರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಳು. ಈ ಇಬ್ಬರು ಕನ್ನಡ ನಾಡಿನ ಹೋರಾಟಗಾರರ ಕುರಿತು ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ತಿಳಿಸುವ ದೃಷ್ಟಿಯಿಂದ ಈ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. 5,000 ಜನ ಪಾಲ್ಗೊಳ್ಳುವ ನಿರೀಕ್ಷೆ. ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಜನೀಶ್ ವಾಲಿ. ರಥಯಾತ್ರೆಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡಿ, ರಾಜ್ಯಾದ್ಯಂತ 2 ರಥಯಾತ್ರೆಗಳಿಂದ ಸುಮಾರು 50ಕ್ಕೂ ಅಧಿಕ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ವಿದ್ಯಾರ್ಥಿ ಪರಿಷತ್ತು ವತಿಯಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು. ರಥಯಾತ್ರೆಯು ಸೆಪ್ಟೆಂಬರ್ 19ರಂದು ಬೆಳಗ್ಗೆ ಬೀದರ್ ನಗರದ ಸಿದ್ಧಾರೂಢ ಮಠದ ಆವರಣದಲ್ಲಿ ಬೆಳಗ್ಗೆ 9:30ಕ್ಕೆ ಚಿದಂಬರಾಶ್ರಮದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಚಾಲನೆ ನೀಡಲಿದ್ದು, ಬಳಿಕ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಮೈಲೂರು ಕ್ರಾಸ್ದ ಬಳಿ 10:30ಕ್ಕೆ ಸಾರ್ವಜನಿಕ ಸಭೆ ನಡೆಯಲಿದ್ದು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಎಬಿವಿಪಿ ರಾಷ್ಟ್ರೀಯ ಕಾರ್ಯದರ್ಶಿ ಶಾಲಿನಿ ವರ್ಮಾ ಅವರು ಮಾತನಾಡಲಿದ್ದಾರೆ. ಸುಮಾರು 5,000 ಜನ ಸೇರುವ ನಿರೀಕ್ಷೆ ಇದ್ದು, ಅರ್ಥಪೂರ್ಣ ಕಾರ್ಯಕ್ರಮ ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶಶಿ ಹೊಸಳ್ಳಿ ಮಾತನಾಡಿ, ಸಾರ್ವಜನಿಕ ಸಭೆಯ ಬಳಿಕ ರಥವು ಬೀದರ್ ನಗರದ ಪ್ರಮುಖ ವೃತ್ತಗಳ ಮೂಲಕ ಹಾದು ನೌಬತ್ ಮಾರ್ಗವಾಗಿ ಹುಮ್ನಾಬಾದ್ ತಲುಪಲಿದ್ದು, ಮಧ್ಯಾಹ್ನ 1 ಗಂಟೆಗೆ ಅಲ್ಲಿಯೂ ಕೂಡ ಸಾರ್ವಜನಿಕ ಸಭೆ ನಡೆಯಲಿದೆ ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಉಪಾಧ್ಯಕ್ಷರಾದ ರೇವಣಸಿದ್ದಪ್ಪ ಚೆಲಾದೆ, ಸಂಚಾಲಕ ಗುರುನಾಥ್ ರಾಜ್ಗಿರ, ಸಹ ಸಂಚಾಲಕ ವೀರೇಶ್ ಸ್ವಾಮಿ, ಎಬಿವಿಪಿ ವಿಭಾಗ ಸಂಘಟನಾ ಕಾರ್ಯದರ್ಶಿ ಹೇಮಂತ್, ಜಿಲ್ಲಾ ಪ್ರಮುಖ ಸಂತೋಷ್ ಹಂಗರ್ಗಿ, ಜಿಲ್ಲಾ ಸಂಚಾಲಕ ನಾಗರಾಜ್, ವಿದ್ಯಾರ್ಥಿನಿ ಪ್ರಮುಖ ಸ್ನೇಹ, ಪ್ರಾರ್ಥನಾ ಉಪಸ್ಥಿತರಿದ್ದರು. ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ 200ನೇ ವಿಜಯ ಯಾತ್ರೆ ಹಾಗೂ ರಾಣಿ ಅಬ್ಬಕ್ಕ ಅವರ 500ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಕರ್ನಾಟಕ ಉತ್ತರ ಪ್ರಾಂತದ ವತಿಯಿಂದ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ವಿದ್ಯಾರ್ಥಿ ಪರಿಷತ್ನ ರಥಯಾತ್ರೆ ರಥ 1, ರಥ 2 ಅಂತೇಳಿ 2 ಮಾರ್ಗಗಳಲ್ಲಿ ಇವತ್ತು ರಥಯಾತ್ರೆ ಸಂಚರಿಸ್ತಾ ಇದೆ. ರಥ 1ರ ಸಂಚಾರ ಬೀದರ್ನಿಂದ ಪ್ರಾರಂಭವಾಗುತ್ತೆ. ಬೀದರ್ ನಗರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ರಥಯಾತ್ರೆ ಬೀದರ್ನಿಂದ ಹುಮ್ನಾಬಾದು, ಹುಮ್ನಾಬಾದಿಂದ ಕಮಲಾಪುರಕ್ಕೆ ಹೋಗುತ್ತೆ. ಕಮಲಾಪುರದಿಂದ ಕಲಬುರ್ಗಿ, ಕಲಬುರ್ಗಿಯಿಂದ ಸೇಡಮ್ಮು, ಸೇಡಮ್ಮಿಂದ ಯಾದಗಿರಿ, ಯಾದಗಿರಿಯಿಂದ ಸುರಪುರು, ಸುರಪುರಿಂದ ತಾಳಿಕೋಟೆ, ಬಸವನ ಬಾಗೇವಾಡಿ, ವಿಜಯಪುರ, ಜಮಖಂಡಿ, ರಬಕವಿ ಬನಟ್ಟಿ, ರಾಮದುರ್ಗದ ಮೂಲಕ ಇವತ್ತು ಆ ರಥಯಾತ್ರೆಯ ಸಮಾರೋಪ ಬೆಳಗಾವಿಯಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ರಥ 2 ಧಾರವಾಡ ನಗರದಿಂದ ಪ್ರಾರಂಭವಾಗುತ್ತೆ. ಧಾರವಾಡ, ಹುಬ್ಬಳ್ಳಿ, ಮುಂಡಗೋಡ, ಸಿರಿಸಿ, ಹಾವೇರಿ, ಗದಗ್, ಕೊಪ್ಪಳ, ಬಳ್ಳಾರಿ, ಹೊಸಪೇಟೆ, ಬಾಗಲಕೋಟೆ, ಗುಳೆದಗುಡ್ಡ, ಬಾದಾಮಿ, ಅಥಣಿ, ಗೋಕಾಕ್ ಮೂಲಕವಾಗಿ ಆ ರಥವು ಕೂಡ ನಮ್ಮ ಬೆಳಗಾವಿಯಲ್ಲಿ ಸಮಾರೋಪ ಆಗುತ್ತೆ. ಒಟ್ಟಾರೆಯಾಗಿ ಸೆಪ್ಟೆಂಬರ್ 19ರಿಂದ ಪ್ರಾರಂಭವಾಗಿರ್ತಕ್ಕಂಥ ರಥಯಾತ್ರೆ ಸೆಪ್ಟೆಂಬರ್ 25ರವರೆಗೂ ಅಂದರೆ 7 ದಿನಗಳ ಕಾಲ ಸುಮಾರು 50ಕ್ಕೂ ಅಧಿಕ ಪ್ರಮುಖ ನಗರಗಳಲ್ಲಿ ಈ ರಥಯಾತ್ರೆಯ ಕಾರ್ಯಕ್ರಮ ಆಗುತ್ತೆ. 2,500ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ಈ 2 ರಥಯಾತ್ರೆಗಳು ಸಂಚರಿಸಲಿದೆ. ಈ ರಥಯಾತ್ರೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ, ಮೊದಲನೇ ಉದ್ಘಾಟನಾ ಕಾರ್ಯಕ್ರಮ ಬೀದರಲ್ಲಿ 19ರಲ್ಲಿ ಆಗುತ್ತೆ. ಅದೇ ರೀತಿ ಧಾರವಾಡದಲ್ಲೂ ಕೂಡ 19ನೇ ತಾರೀಕು ರಥದ ಉದ್ಘಾಟನಾ ಕಾರ್ಯಕ್ರಮವು ಕೂಡ ನೆರವೇರಲಿದೆ. ಇದಕ್ಕೋಸ್ಕರ ಇವತ್ತು ಹಲವಾರು ರೀತಿಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ತಮ್ಮ ಜಿಲ್ಲೆಗಳಲ್ಲಿ, ಶಾಖೆಗಳಲ್ಲಿ ಆ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಬೇಕು, ಶೋಭಾಯಾತ್ರೆಯನ್ನು ಮಾಡಬೇಕು, ಶೋಭಾಯಾತ್ರೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿನಿಯರನ್ನ ತೊಡಗಿಸ್ಕೊಳ್ಬೇಕು,
ಮಹಿಳಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನ ಕರ್ಕೊಂಡು ಬರಬೇಕು. ಈ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನ ಕಳೆದ 1 ತಿಂಗಳಿಂದ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಖೆಗಳಲ್ಲಿ ಮಾಡ್ಕೊಂಡಿದ್ದಾರೆ, ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ರಥಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು. ಒಂದು ಕನ್ನಡ ನಾಡಿನ ಮಹಿಳೆಯರನ್ನ ಸ್ಮರಿಸಿಕೊಳ್ಬೇಕು. ಅವರ ಸಂದೇಶಗಳನ್ನ ಇವತ್ತು ರಾಜ್ಯಕ್ಕೆ ಅಲ್ಲಿರ್ತಕ್ಕಂಥ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಮೂಲ ರಥಯಾತ್ರೆಯ ಉದ್ದೇಶ ಆಗ್ತಾ ಇದೆ. ಮತ್ತು ಶಿವಕುಮಾರ ಸ್ವಾಮೀಜಿಯವರ ಸಾನ್ನಿಧ್ಯ ಇದೆ. ಮತ್ತು ಶಾಲಿನಿ ಶರ್ಮಾ ಅವರು ರಾಷ್ಟ್ರೀಯ ಕಾರ್ಯದರ್ಶಿ ಬರ್ತಾ ಇದ್ದಾರೆ, ಸಚಿನ್ ಕುಳಗರಿ ಪ್ರಾಂತ ಕಾರ್ಯದರ್ಶಿ ಇರ್ತಾ ಇದ್ದಾರೆ, ಮತ್ತು ಆನಂದ್ ಹೊಸೂರವರು ಇರ್ತಾ ಇದ್ದಾರೆ. ಇದು ಬೀದರಿಂದ ಸ್ಟಾರ್ಟ್ ಆಗಿ ಇದು ನಮಗೆ ಸಮಾರಂಭ ಬೆಳಗಾವಿಗೆ ಆಗ್ತಾ ಇದೆ. ಬಟ್ ಬೀದರಿಂದ ಇಷ್ಟು ಅದ್ದೂರಿಯಾಗಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಅಂದರೆ ಒಂದು ಮಾದರಿಯಾಗಿ ಸ್ಟಾರ್ಟ್ ಆಗಿ ಗೊತ್ತಾಗಲಿ ಎಲ್ಲರಿಗೂ ಅಂತ. ರಾಣಿ ಕಿತ್ತೂರು ಚೆನ್ನಮ್ಮ ಏನು ಮಾಡಿದ್ರು ಏನಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು, ಮತ್ತು ಹಬ್ಬಕ್ಕ ಏನೇನು ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಹೇಳಿ, ಅವ್ರು ಏನು ಹೋರಾಟ ಮಾಡಿದ್ರು ಆ ಟೈಮಲ್ಲಿ ಏನಿದೆ ನಮ್ದು ಈ ಕಡೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದು ನಾರ್ತ್ ಕರ್ನಾಟಕ ಇದ್ದು ಎಲ್ಲ ಕಡೆ ಮಾಡಿದ್ದು ಯಾರಿಗೂ ಅಷ್ಟು ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆನೂ ಕೊಡೋದು ಪ್ಲ್ಯಾನ್ ಮಾಡಿದ್ದೀವಿ. ಅದು ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಕುಂಬಾರವಾಡ ಕಮಾನು, ಕರ್ನಾಟಕ PU ಕಾಲೇಜು, ಗುರುನಾನಕ್ ಡಿಗ್ರಿ ಕಾಲೇಜು, ಮತ್ತು BB ಕಾಲೇಜು, ಮತ್ತು ಮಹಾತ್ಮ ಶ್ರೀ ಬೊಮ್ಮರೇಶ್ವರ ವಿಶ್ವಗುರು ಬಸವಣ್ಣ ವ್ರತ ಮುಗಿಸ್ಕೊಂಡು, ಮಹಾವೀರ ವ್ರತ ಮುಗಿಸ್ಕೊಂಡು, ಭಗತ್ ಸಿಂಗ್ ವ್ರತ, ಡಾಕ್ಟರ್ BR ಅಂಬೇಡ್ಕರ್ ವ್ರತ ಮುಗಿಸ್ಕೊಂಡು ಬ್ರಿಮ್ಸ್ ವೈದಿಕ ಕಾಲೇಜ್ ಕಡೆಯಿಂದ ಬಂದು ಲಾಸ್ಟ್ ಫೈನಲ್ ಕಿತ್ತೂರು ರಾಣಿ ಚೆನ್ನಮ್ಮ ವ್ರತದಲ್ಲಿ ಫಂಕ್ಷನ್ ನಡೀತಿದೆ. 9ರಂದು ನಡೆಯಲಿರುವ ಈ ಕಾರ್ಯಕ್ರಮದ ರೂಪರೇಷೆಯನ್ನು ಈಗಾಗಲೇ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಶಿಕ್ಷಣ ಪ್ರೇಮಿಗಳು, ಸ್ನೇಹಿತರಾದಂಥ ರಜನೀಶ್ ವಾಲಿಯವರು ತಿಳಿಸ್ಕೊಟ್ಟಿದ್ದಾರೆ. ಬೆಳಗ್ಗೆ ಸಿದ್ಧಾರೂಢ ಮಠದಲ್ಲಿ ಪ್ರಾರಂಭವಾಗುವಂಥ ರಥಯಾತ್ರೆ, ತದನಂತರ ಮಾರ್ಗದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನು ಸ್ವಾಗತವನ್ನು ಮಾಡುವುದರ ಮುಖಾಂತರ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಬಂದು ಅಲ್ಲಿ ನಡೆಯುವಂಥ ಮುಖ್ಯ ಕಾರ್ಯಕ್ರಮ. ಆ ಘಟ್ಟಕ್ಕೆ ನಮ್ಮ ಕೇಂದ್ರದ ಸಚಿವೆಯಾಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದು, ವಿಶೇಷವಾಗಿ ಈ ಇಬ್ಬರು ವೀರ ವನಿತೆಯರ ಇವರ ಒಬ್ಬರ ವಿಜಯೋತ್ಸವ, ಇನ್ನೊಬ್ಬರ ಜಯಂತ್ಯೋತ್ಸವ ಎರಡೂ ಸೇರಿ ಬೆಳಗಾವಿಗೆ ಹೊರಡುವ 2 ರಥಗಳಿಗೆ ಭವ್ಯವಾದ ಸ್ವಾಗತ ಮಧ್ಯದ ಎಲ್ಲ ಗ್ರಾಮಗಳಲ್ಲಿ ನಡೆಯುತ್ತದೆ. ಇಲ್ಲಿಂದ ಹೊರಡುವಂಥ ರಥ ಹಳ್ಳಿಕೇಡ್ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ನಮ್ಮ ಬೀದರ್ ಜಿಲ್ಲೆ ದಾಟುವವರೆಗೆ ಎಲ್ಲೆಲ್ಲಿ ದೊಡ್ಡ ಗ್ರಾಮಗಳು, ಹೋಬಳಿ ಗ್ರಾಮಗಳು ತಲುಪ್ತವೋ ಅಲ್ಲೆಲ್ಲ ಸ್ವಾಗತವನ್ನು ನೀಡಿ ಈ ಇಬ್ಬರು ವೀರ ವನಿತೆಯರ ಜೀವನ ಚರಿತ್ರೆಯನ್ನು ಆ ರಥ ನೋಡಿದಾಗೆ ಗೊತ್ತಾಗುತ್ತೆ. ಅಂಥ ಒಂದು ಭವ್ಯವಾದ ರಥವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡಿಸಿದೆ. ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮಳ 200 ವರ್ಷದ ಜಯಂತಿ ಜೊತೆಗೆ 200 ವರ್ಷದ ವಿಜಯೋತ್ಸವ, ಅಂದರೆ ಬ್ರಿಟಿಷರನ್ನು ಬಗ್ಗು ಬಡಿದಂಥ ವರ್ಷ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಬೀದರ್ದಲ್ಲಿ ಕೂಡ ಕಳೆದ 15 ವರ್ಷದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಜಯಂತಿ ಕೂಡ ಭಾಳ ಆಚರಣೆ ಮಾಡ್ತೀವಿ. ಅಂಥ ಒಬ್ಬ ವೀರ ಮಹಿಳೆಯರ ಒಂದು ರಥ ಏನಪ್ಪ ಅಂದ್ರೆ ಇವತ್ತು ಬೀದರ್ದಿಂದ ಹೊರಬೇಕಂತ ನಿಶ್ಚಯ ಮಾಡಿದಲ್ಲ. ಹಾಗಾಗಿ ನಾನು ಭಾಳ ಖುಷಿ ಪಟ್ಟಿದೆ ಬೀದರ್ದವ್ರಿಗೆ, ನಮ್ಮ ಸಂಘಟನೆಯೂ ಕೂಡ. ಹಾಗಾಗಿ ಆ ರಥಕ್ಕೆ ಬಹಳ ಭವ್ಯವಾದಂಥ ಭಕ್ತಿ ಮತ್ತು ಸಡಗರಿಂದ ಮತ್ತು ಹೆಚ್ಚು ನಾವು ಮಹಿಳೆಯರನ್ನು ಸೇರಿಸತಕ್ಕಂಥ ಒಂದು ಪ್ರಯತ್ನ ಕೂಡ ನಡೆದಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅನೇಕ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಷ್ಠಾನದ ಮಹಿಳೆಯರು ಮತ್ತು ಬಸವನಗರ ವಿಕಾಸ ಸಮಿತಿಯ ಸದಸ್ಯರು, ವಿದ್ಯಾನಗರ ಮತ್ತು ಹಾರಗಿರಿ ಬಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ಒಟ್ಟೋರಿಗೆ ಏನಪ್ಪ ಅಂದ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಲು ನಮ್ಮ ಸ್ವಾಗತ ಸಮಿತಿ ಏನಪ್ಪ ನಿರ್ಧಾರ ಮಾಡಿದೆ. ಸಮಯದ ಬಹಳ ಕೊರತೆ ಇದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಏನಪ್ಪ ಈ ಕಾರ್ಯಕ್ರಮ ತಯಾರಿ ಮಾಡಿದೆ. ನಿಜವಾಗಲೂ ಇದು ಒಂದು ವಿಶಿಷ್ಟವಾದಂಥ ಮತ್ತು ಮುಂದಿನ ಪೀಳಿಗೆಗೆ ಈ ನಮ್ಮ ದೇಶಕ್ಕಾಗಿ ಮಾಡಿದಂಥ ವೀರ ಮಹಿಳೆಯರ ಇತಿಹಾಸ ಏನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಇದು ಶ್ಲಾಘನೀಯವಾಗಿದೆ ಮತ್ತು ಬೀದರ್ದಲ್ಲಿ ಬಹಳ ಅದ್ದೂರಿಯಾಗಿ ಈ ರಥಕ್ಕೆ ಸ್ವಾಗತ ಮತ್ತು ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಇಲ್ಲಿನ ಸ್ವಾಗತ ಸಮಿತಿ ಸಿದ್ಧವಾಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರನ್ನು, ಮಾತೆಯರನ್ನು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದನ್ನು ನಾವು ವಿನಂತಿ ಮಾಡ್ಕೊತೀವಿ. ಅರಣ್ಯ ಜೀವಿಶಾಸ್ತ್ರ ಹಾಗೂ ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರಿಂದು ಶ್ರೀ ಕ್ಷೇತ್ರ ನರಸಿಂಹಜರ್ನ ದೇವಸ್ಥಾನ ಆವರಣದಲ್ಲಿ ಕಸ ತೆಗೆಯುವ ಮೂಲಕ ಸ್ವಚ್ಛತೆಯೇ ಸೇವೆ 2025 ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು.
ನಂತರ ಮಾತನಾಡಿ, ಸ್ವಚ್ಛತೆ ಕೇವಲ ಅಭಿಯಾನವಲ್ಲ, ಇದು ಪ್ರತಿಯೊಬ್ಬರ ದೈನಂದಿನ ಬದುಕಿನ ಸಂಸ್ಕಾರವಾಗಬೇಕು. ಮಹಾತ್ಮ ಗಾಂಧೀಜಿ ಅವರ ಕನಸಾದ ಸ್ವಚ್ಛ ಮತ್ತು ಆರೋಗ್ಯಕರ ಭಾರತ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿ. ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಮಾತ್ರವಲ್ಲ, ನಮ್ಮ ಮನೆ, ಬೀದಿ ಮತ್ತು ಪರಿಸರವನ್ನು ಸ್ವಚ್ಛವಾಗಿಡುವ ಮೂಲಕ ನಾವು ಗಾಂಧೀಜಿಯವರ ಕನಸನ್ನು ನಿಜ ಮಾಡಬಹುದು ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಬೀದರ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪತೋಲೆ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮುಕ್ಕಣ್ಣ ಕಂಗಾರ್, ಬೀದರ್ ನಗರಾಭಿವೃದ್ಧಿ ಕೋಶದ ಎಇಇ ಅರುಣ್ ಕುಮಾರ್, ಎಸ್ಎಸ್ಜಿ ಮಹಿಳಾ ಸದಸ್ಯರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.